ಈ ಒಂದು ಅಲ್ಲಿಂದ ಇಲ್ಲಿಗೆ ಬಂದಿರುವಂಥ ಪಾದಯಾತ್ರೆಯ ಮುಖ್ಯ ಉದ್ದೇಶ ರಾಜಭವನ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರಬೇಕು, ನ್ಯಾಯ ಕೊಡುವಂತ ಒಂದು. ಯಾಕಂದ್ರೆ ಇದು ರಾಜ್ಯದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಇದು ಕಾಂಗ್ರೆಸ್ಗೊಂದು ರೀತಿ ನ್ಯಾಯ, ಬಿಜೆಪಿ ರೀತಿ ನ್ಯಾಯ ಆಗಬಾರ್ದು. ಹೋಗ್ತಾ ಇದೆ ಅಂತ ಅನ್ಸುತ್ತಾ ರಾಜಭವನ? ಹೌದು, ಈಗಾಗಲೇ ಹೋಗ್ತಾ ಇದೆ. ಸಾಕಷ್ಟು ಅಲಿಗೇಷನ್ ಆಗಿದೆ, ಪ್ರತಿಭಟನೆ ಆಗಿದೆ, ಸ್ಟ್ರೈಕ್ಗಳಾಗಿದೆ. ಸೊ ಈಗಾಗಲೇ ಆರೋಪ ಆಗಿದೆ, ರಾಜಭವನ ಬಿಜೆಪಿ ಅವರ ಹಿಡಿತದಲ್ಲಿ ಇದೆ, ಅವ್ರು ಹೇಳಿದಂಗೆ ಕೆಲಸ ಮಾಡ್ತಾರೆ ಅಂತ ಈಗಾಗಲೇ ಆರೋಪ ಇದೆ. ಕೆಲವೊಂದು ಕಡೆ ನಿರಂತರವಾಗಿ ರಾಜ್ಯದಲ್ಲಿ ಪಕ್ಷಗಳು, ಪ್ರತಿಪಕ್ಷಗಳು ಅಂದ್ರೆ ಆಡಳಿತ ಪಕ್ಷ, ಪ್ರತಿಪಕ್ಷ ಈ ರೀತಿಯಾದಂತಹ ಹೋರಾಟ, ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಕೆಲವೊಂದು ಕಡೆ ಜನರಿಗೆ ಏನೋ ಒಂಥರ ಮಿಸ್ಗೈಡ್ ಮಾಡ್ದಂಗೆ ಆಗ್ತದೆ. ಈ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ರಾಜ್ಯದ ಜನತೆಗೆ? ಜನಕ್ಕೆ ಮಿಸ್ಗೈಡ್ ಮಾಡುವಂತ ಪ್ರಶ್ನೆ ಅಲ್ಲ. ನಮಗೆ ನ್ಯಾಯ ಸಿಗದ ಹೋರಾಟ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ. ಅದು ಒಂದ್ ಕಡೆ ಹೋರಾಟ, ಇನ್ನೊಂದು ಕಡೆ ಡೆವಲಪ್ಮೆಂಟು, ರಾಜ್ಯದ ರಕ್ಷಣೆ ಮಾಡುವಂತ ಕೆಲಸ ಇನ್ನೊಂದು ಕಡೆ, ಎರಡು ಪ್ಯಾರಲಲ್ ನಡ್ತಾನೆ ಇರ್ತದೆ. ಇನ್ನು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಈ ಹಿಂದೆ ಕೂಡ ನೀಡಲಾಗಿತ್ತು. ಹಂಸರಾಜ್ ಭಾರದ್ವಾಜ್ ಇದ್ದಾಗ, ಏನು ರಾಜ್ಯಪಾಲರಾಗಿದ್ದಾಗ ಇವರು ಯಡಿಯೂರಪ್ಪ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿತ್ತು. ಬಟ್ ಈಗಲೂ ಸಿಚುವೇಶನ್ ಸೇಮ್ ಇದೆ ಅಲ್ವಾ? ಯಾಕೆ ಒಪ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಹಾಗೆ ಸಿದ್ದರಾಮಯ್ಯನವರು ಅಂತ? ಯಡಿಯೂರಪ್ಪನವ್ರದ್ದು ಒಂದು ಆಯೋಗದ ವರದಿ ಇತ್ತು, ಒಂದು ವರದಿ ಆಧಾರದ ಮೇಲೆ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಇಲ್ಲಿ ಯಾವುದು ವರದಿ ಇಲ್ಲ, ಇನ್ನು ತನಿಖೆನ ಪ್ರಾರಂಭ ಆಗಿಲ್ಲ. ಈಗ ಸೂಕ್ತ ಆಧಾರಗಳು ಇಲ್ಲ ಅಂತೀರಾ? ಆಧಾರ ಪುರಾವೆಗಳು ಬೇರೆ ಅದು ಮುಂದೆ ಮುಂದೆ ಈ ಕೊಟ್ಟಂತದ್ದು ಯಡಿಯೂರಪ್ಪ ಇದಕ್ಕೂ ಕಲ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರದ್ದು ಆಲ್ರೆಡಿ ಏನೋ ಎನ್ಕ್ವೈರಿ ಆಗಿತ್ತು, ಇಲ್ಲಿ ಯಾವುದೇ ಎನ್ಕ್ವೈರಿ ಪ್ರಾರಂಭ ಆಗಿಲ್ಲ, ಅದು ಪ್ರಶ್ನೆ ಇಲ್ಲಿ. ಇನ್ನು ರಾಜ್ಯದಲ್ಲಿ ಪ್ರತಿಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಹೋರಾಟ ಮಾಡ್ತಾ ಇರುವಂತದ್ದು ಸರಿಯಾಗಿದೆ. ಆದ್ರೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿಯ ಹೋರಾಟ ಮಾಡ್ತಿದೆ ಅಂತ ಪ್ರಶ್ನೆ ಪ್ರತಿಪಕ್ಷಗಳು. ನ್ಯಾಯ ಸಿಗದಿದ್ದಾಗ ಅನಿವಾರ್ಯ. ನ್ಯಾಯ ಸಿಗದಿದ್ದಾಗ ಒಂದು ಸಂಸ್ಥೆ, ರಾಜಭವನ ಎಲ್ಲರ ಪರವಾಗಿ ಇರಬೇಕಾದಂತ ಅದೇ ಅಡ್ಡದಾರಿ ಹಿಡಿದ್ರೆ ಮತ್ತೆ ಅನಿವಾರ್ಯವಾಗಿ ಹೋರಾಟ ಮಾಡಲೇಬೇಕು. ಫೈನಲ್ ಕ್ವಶನ್ ಸರ್, ತಮ್ಮ ರಾಜಭವನ ಚಲೋ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು, ರಾಜಭವನ ಚಲೋ ಅಲ್ಲ, ಸೋನಿಯಾ ಗಾಂಧಿ ಮನೆ ಚಲೋ ಮಾಡಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ನಾವು ಬಂದದ ರಾಜಭವನಕ್ಕೆ ಅಷ್ಟೇ, ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ಅಷ್ಟು ಸಾಕು. ಎಸ್, ಫೈನಲ್ ಆಗಿ ಇನ್ನೊಂದು ಕ್ವಶನ್ ಕೇಳ್ತೀನಿ ತಮಗೆ. ಈ ಒಂದು ಪ್ರತಿಭಟನೆ ಇಷ್ಟೆಲ್ಲ ನಡೀತಾ ಇರುವಂತದ್ದು, ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ? ಎಲ್ಲರಲ್ಲೂ ಇರುವಂತ ಪ್ರಶ್ನೆ ಇದು, ಸಾಮಾನ್ಯ ಜನರಲ್ಲೂ ಕೂಡ. ಯಾಕೆ ಕೊಡ್ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಯಾವ ಆಧಾರದ ಮೇಲೆ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಇನ್ನೂ ಅವ್ರ ಮೇಲೆ ತನಿಖೆನೇ ಪ್ರಾರಂಭ ಆಗಿಲ್ಲ. ಸೊ ಈಗ ಅನುಮತಿ ಕೊಟ್ಟ ತಕ್ಷಣ ಏನೆಲ್ಲಾನು ಆಗ್ಬಿಟ್ಟಿದೆ ಅಂತಲ್ಲ, ಬಹಳಷ್ಟು ಅದು ಸ್ಟೆಪ್ಸ್ ಇದೆ, ಪ್ರೊಸೀಜರ್ ಇದೆ, ಲೀಗಲ್ ಬ್ಯಾಟಲ್ ಇದೆ. ನೋಡೋಣ, ಕಾದ್ ನೋಡೋಣ, ಇನ್ನು ಸಮಯ ಇದೆ, ಸಾಕಷ್ಟು ಕಾದ್ ನೋಡೋಣ. ಎಸ್ ವೀಕ್ಷಕರೇ, ಇದಿಷ್ಟು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಸಾಕಷ್ಟು ಸಮಯ ಇದೆ ಸಿಎಂ ಅವರ ಬಳಿ. ಈಗಾಗಲೇ ಏನು ಅಷ್ಟು ತರಾತುರಿಯಲ್ಲಿ ಏನು ರಾಜೀನಾಮೆ ನೀಡುವಂತ ಪ್ರಶ್ನೆ ಇಲ್ಲ. ಎಲ್ಲ ಏನು ಸಾಕ್ಷ್ಯಾಧಾರಗಳು, ಪುರಾವೆಗಳು ಒದಗಿಸಿದ ನಂತರ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಆಗುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈಗಂತೂ ಸದ್ಯಕ್ಕೆ ಆ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಅವ್ರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.